ಸರ್ ನಾವು ಊಟ ಮಾಡ್ತಾಯಿದ್ವಿ. 4 ಜನ ಒಳಗೆ ಮೊಚ್ಚಗಳೆತ್ಕೊಂಡು ಓಡಿ ಬಂದ ತಕ್ಷಣ ನಾವೇನು ಮಾಡಿದ್ರಿ, ಈ ಬಾಗಿಲು ತೆಗೆದು ಓಡಿ ಬಂದು ಬಾಗಿಲು ಹಾಕ್ಬಿಟ್ಟು ನಿಂತ್ಕೊಂಡ್ವಿ. ಎಲ್ಲನೂ ಬಾಗಿಲು ಕಿಟಕಿಗಳು ಇವೆಲ್ಲ ಒಗಡಿತು. ನಾಯಿ ಬಂತು, ನಾಯಿನ ಒಂದೇ ಏಟ್ಗೆ ಹಾಕಿದ್ರು. ಆಮೇಲೆ ಕಾರು ಇದೆಲ್ಲ ಪುಡಿ ಮಾಡಿದ್ರು, ನಮ್ಗೆ ಮಾಡಲಿಲ್ಲ. ಬಾಗಿಲು ಬಂದುಬಿಡತ್ತೆ ಅಂತ ನಮ್ಮ ಕೈನಲ್ಲಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ವಿ. ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ, ಯಾರೂ ದುಶ್ಮನ್ಗಳೇ ಇಲ್ಲ, ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. 4 ಜನ ಬಂದಿದ್ರು. ಅದು ಏನ್ರಲ್ಲಿ ಬಂದಿದ್ರು ನಾವು ನೋಡಿಲ್ಲ ಸರ್. ಎಂಟ್ರ್ ಆಗ್ತಾ ತಕ್ಷಣ ನಾಯಿ ಬಗಳ್ದ್ರೆ ನಾವು ನೋಡ್ಕೊಳ್ವಿ ಅಷ್ಟೇ. ಅವ್ರು ಮೊಚ್ಚಗಳು ನೋಡಿಬಿಟ್ಟು ನಾವು ಈಗ ಡೋರ್ ಹಾಕ್ಕೊಂಡ್ವಿ. ಏನೂ ಇಲ್ಲ, ಯಾರಿಗೂ ಏನು ಬೈದಿದ್ದು ನಮ್ಗೆ ಕೇಳಿಸಲಿಲ್ಲ ಸರ್. ಈ ಡಮ್ಮ 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 ಸೌಂಡ್ಗಳಲ್ಲಿ ನಾವು ಬೈದಿದ್ದು ನಮ್ಗೆ ಕೇಳಿಸ್ಲಿಲ್ಲ. ಮನೆ ಗೋಡೆಗಳೆಲ್ಲ, ವಿಂಡೋಗಳು, ಬಾಗಿಲು, ಸ್ಕೂಟ್ರು, ಕಾರು ಇದೆಲ್ಲ ಹೊಡೆದಾಕಿದ್ದಾರೆ ಸರ್. ಆಮೇಲೆ ಅಂದ್ರೆ ಹೊರಗಡೆ ನೀವು ಸಿಕ್ಕಿದ್ರೆ ನಿಮ್ಮನ್ನು ಗ್ಯಾರಂಟಿ ಕೊಲೆ ಮಾಡ್ತಾ ಇದ್ರು ಸರ್. ಕೊಲೆ ಮಾಡಿದ್ದಕ್ಕೆ ಬಂದಿರೋದು. ಏನಾದರೂ ಆಸ್ತಿ ವಿವಾದ ಏನಾದರೂ ಇತ್ತಾ? ನಮಗೆ ಆಶೆ ಯಾರು ಇಲ್ಲ ಸರ್. ನಮ್ಮ ದುಶ್ಮನ್ ನಮ್ಮ ಆಸ್ತಿಯವರೆಲ್ಲ ಪಕ್ಕದಲ್ಲೇ ಇದ್ದಾರೆ. ಬೇರೆ ಯಾರಿಗಾನ ಆಸ್ತಿ ವಿವಾದ ಏನೂ ಇಲ್ಲ ಸರ್, ನನಗೆ ಅದು ಗೊತ್ತಿಲ್ಲ. ಮನೇಲಿ ಯಾರ್ಯಾರು ಇದ್ರಿ? ನಾವು, ನಮ್ಮ ಸೊಸೆ, ನಮ್ಮ ಮಿಸ್ಸಸ್, 3 ಜನ. ಸಿಕ್ಕಿದ್ರೆ ಗ್ಯಾರಂಟಿ ಕೊಲೆ ಮಾಡ್ತಾ ಇದ್ವಿ. ಬಾಗಿಲು ಬಂದ್ಬಿಟ್ಟಿದ್ರೆ ಕೊಲೆ ಆಗ್ತಾ ಇದ್ವಿ ನಾವು. ವಿಶ್ವನಾಥ್ ರೆಡ್ಡಿ ಅಂತ.